ಉಗ್ರರ ದಾಳಿ ಹಿನ್ನೆಲೆ ಸರ್ವ ಪಕ್ಷಗಳ ಸಭೆಯನ್ನು ಕರೆಯಲಾಗಿದೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಮೀಟಿಂಗ್ ನಡೀತಾ ಇದೆ. ಸಂಸತ್ತಿನ ಅನೆಕ್ಸ್ ಕಟ್ಟಡದಲ್ಲಿ ನಡೀತಾ ಇರುವಂತಹ ಸಭೆ ಇದು. ಮಲ್ಲಿಕಾರ್ಜುನ ಖರ್ಗೆ ಇದ್ದಾರೆ, ರಾಹುಲ್ ಗಾಂಧಿ ಇದ್ದಾರೆ, ಪಕ್ಷದ ಬೇರೆ ಬೇರೆ ನಾಯಕರು ಕೂಡ ಇದ್ದಾರೆ. ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ಎಲ್ಲ ಪ್ರಮುಖ ನಾಯಕರ ಸಭೆ ಇದಾಗಿದೆ. ಸಭೆಯಲ್ಲಿ ಮುಂದಿನ ಕ್ರಮಗಳ ಬಗ್ಗೆ ಚರ್ಚೆ ನಡೆಸಲಾಗ್ತಾ ಇದೆ. ಪಾಕ್ ವಿರುದ್ಧ ಕ್ರಮಕ್ಕೆ ಕೇಂದ್ರಕ್ಕೆ ಸಂಪೂರ್ಣ ಅಧಿಕಾರವನ್ನು ಕೊಡಲಾಗಿದೆ, ಸಂಪೂರ್ಣ ಬೆಂಬಲವನ್ನು ಕೂಡ ಕೊಡಲಾಗಿದೆ. ಸಂಪೂರ್ಣ ಅಧಿಕಾರವನ್ನು ಸರ್ವ ಪಕ್ಷಗಳು ಕೂಡ ಕೊಟ್ಟಿದ್ದಾವೆ. ಈ ಘಟನೆ ಇದೆಯಲ್ಲ, ಇದು ಖಂಡಿತವಾಗಿಯೂ ಕೂಡ ಎಲ್ಲರೂ ಒಗ್ಗಟ್ಟಾಗಿ ಹೋರಾಡುವಂಥ ನಾವು ಆ ಸನ್ನಿವೇಶದಲ್ಲಿದ್ದೇವೆ. ಯಾವುದೇ ರಾಜಕಾರಣ ಇಲ್ಲಿ ಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಇಂಥ ಪರಿಸ್ಥಿತಿಯಲ್ಲಿ ಯಾರಾದರೂ ರಾಜಕಾರಣ ಮಾಡಿದರೆ ಆ ರಾಜಕಾರಣ ಅನೈತಿಕ ರಾಜಕಾರಣವಾಗುತ್ತೆ, ದೇಶದ್ರೋಹದ ರಾಜಕಾರಣವಾಗುತ್ತೆ. ಆ ರಾಜಕಾರಣವನ್ನು ಯಾವ ಪ್ರಜೆಯೂ ಕೂಡ, ಯಾವ ಭಾರತೀಯನೂ ಕೂಡ ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ಇಂಥ ಸಂದರ್ಭದಲ್ಲಿ ಏನೇ ಪಕ್ಷದ ಭಿನ್ನಾಭಿಪ್ರಾಯಗಳಿರಲಿ, ಪಕ್ಷದ ವೈಮನಸ್ಯಗಳಿರಲಿ, ಯಾವುದೇ ರೀತಿಯ ರಾಜಕೀಯದ ಜಟಾಪಟಿ ಪೈಪೋಟಿ ಇರಲಿ, ಇಂಥ ಸಂದರ್ಭದಲ್ಲಿ ಅದನ್ನು ಏನಾದರೂ ಪ್ರಯೋಗ ಮಾಡಿದ್ರೆ ಅದಕ್ಕಿಂತ ಎಸಗುವಂಥ ಪ್ರಮಾದ ಮತ್ತೊಂದು ಯಾವುದು ಇರಲಿಕ್ಕಿಲ್ಲ ಅಂತ ಅನಿಸುತ್ತೆ. ನೋಡಿ, ನಮ್ಮ ನಾಯಕರು ಮಾತನಾಡುವಂಥ ದಾಟಿ ಕೂಡ ಹಾಗೇ ಇತ್ತು. ಮಲ್ಲಿಕಾರ್ಜುನ ಖರ್ಗೆ ಅವರು ನಿನ್ನೆ ಬೆಂಗಳೂರಿನಲ್ಲಿ ನಿಂತ್ಕೊಂಡೇ ಮಾತನಾಡಿದ್ರು. ಹೇಳಿದ್ರು ಅವರು, ಯಾವ ಕಾರಣಕ್ಕೂ ಇಂಥ ಸಂದರ್ಭದಲ್ಲಿ ನಾವು ಕೇಂದ್ರಕ್ಕೆ ಸಂಪೂರ್ಣ ಬೆಂಬಲವನ್ನು ಕೊಡ್ತೇವೆ. ಕೇಂದ್ರ ಯಾವ ನಿರ್ಧಾರವನ್ನು ಬೇಕಾದ್ರೂ ತೆಗೆದುಕೊಳ್ಳಬಹುದು. ನಮ್ಮ ವೈರಿ ರಾಷ್ಟ್ರ, ನಮ್ಮ ವೈರಿಗಳನ್ನು ಸದೆಬಡಿಯಬೇಕು, ಅದಕ್ಕೆ ಪೂರ್ಣ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳಿ ಪ್ರತಿಯೊಬ್ಬ ಭಾರತೀಯನು, ಪ್ರತಿಯೊಬ್ಬ ಭಾರತೀಯ ರಾಜಕೀಯ ಮುಖಂಡನು ಕೂಡ ಇದರಲ್ಲಿ ಗಟ್ಟಿಯಾಗಿ ನಿಂತಿದ್ದಾನೆ. ಇಡೀ ಭಾರತೀಯರ ರಕ್ತ ಕೊತ ಕೊತ ಅಂತ ಕುದೀತಾ ಇದೆ ರೀ. ಯಾಕಂತ ಹೇಳಿದ್ರೆ ಅಮಾಯಕ 26 ಭಾರತೀಯರು ನೆತ್ತರನ್ನು ಹರಿಸಿ ಪ್ರಾಣ ಬಿಟ್ಟಿದ್ದಾರೆ. ತಮ್ಮದಲ್ಲದ ತಪ್ಪಿಗೆ ಉಗ್ರರ ಕೆಂಗಣ್ಣಿಗೆ ಗುರಿಯಾಗಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಸೊ ಈ ಸಂದರ್ಭದಲ್ಲಿ ರಾಜಕೀಯ ಶಕ್ತಿ, ಒಗ್ಗಟ್ಟು ಎಂಥ ಪ್ರಮುಖ ಅಂಶವನ್ನು ಪಡೆಯುತ್ತೆ ಅಂತ ಹೇಳಿದ್ರೆ ಇವತ್ತಿನ ಸರ್ವಪಕ್ಷ ಸಭೆಯಲ್ಲೂ ಕೂಡ ಅಂಥದ್ದೇ ಒಮ್ಮತ ನಿರ್ಣಯ ವ್ಯಕ್ತವಾಗಿದೆ. ಎಲ್ಲ ರಾಜಕೀಯ ಮುಖಂಡರು ತಮ್ಮ ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಮರೆತು ದೇಶದ ಐಕ್ಯತೆಗೆ, ದೇಶ ಎಷ್ಟು ಪ್ರಬಲವಾಗಿದೆ, ನಮ್ಮನ್ನು ಕೆಣಕಲು ಬರುವಂಥ ವ್ಯಕ್ತಿಗಳಿಗೆ ನಾವು ಎಂಥ ದೊಡ್ಡ ಶಕ್ತಿ ಸಾಮರ್ಥ್ಯವನ್ನು, ಅದರ ಜೊತೆಗೆ ಪೈಪೋಟಿಯನ್ನು ಕೊಡಬಲ್ಲೆವು ಅನ್ನೋದನ್ನು ಸಾಬೀತು ಮಾಡಬೇಕಾಗಿದೆ. ಇದು ಕೇವಲ ಭಾರತ ಪಾಕಿಸ್ತಾನದ ಸಂಬಂಧ ಅಲ್ಲ, ಇದು ಕೇವಲ ಕೇಂದ್ರ ಸರ್ಕಾರದ ಹೊಣೆಗಾರಿಕೆ ಅಲ್ಲ, ಪ್ರತಿಯೊಬ್ಬ ಭಾರತೀಯನ ಹೊಣೆಗಾರಿಕೆಯೂ ಕೂಡ ಆಗುತ್ತೆ. ಇಡೀ ವಿಶ್ವ ನಮ್ಮನ್ನು ನೋಡ್ತಾ ಇದೆ, ಇಡೀ ಜಗತ್ತು ನಮ್ಮನ್ನು ನೋಡ್ತಾ ಇದೆ. ಪ್ರಬಲ ರಾಷ್ಟ್ರಗಳಲ್ಲಿ ಪೈಪೋಟಿ ಕೊಡುವ ಹಂತಕ್ಕೆ ಭಾರತ ಬಂದು ನಿಂತಿರುವಾಗ ಉಗ್ರರ ಈ ಟೆರರಿಸ್ಟ್ ಅಟ್ಯಾಕನ್ನು ಯಾವ ಕಾರಣಕ್ಕೂ ನಾವು ಅಲ್ಲಗಳೆಯೋಕ್ಕಾಗೋದಿಲ್ಲ, ಲಘುವಾಗಿ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಒಂದು ವೇಳೆ ನಾವು ಸುಮ್ಮನೆ ಕೂತ್ರೆ ಕೈಲಾಗದವರು ಭಾರತೀಯರು ಅಂತ ಅನಿಸ್ಕೊಳ್ಬೇಕಾಗತ್ತೆ. ನಮ್ಮ ಕೈಯಿಂದ ಏನೂ ಆಗೋದಿಲ್ಲ ಅಂತ ಅನಿಸ್ಕೊಳ್ಬೇಕಾಗತ್ತೆ. ನಮ್ಮ ಶಕ್ತಿ ಸಾಮರ್ಥ್ಯ ಏನು ಅಂತ ಹೇಳಿ ನಮ್ಮ ವೈರಿ ರಾಷ್ಟ್ರಕ್ಕೂ ತೋರಿಸಬೇಕಾದಂಥ ಸಂದರ್ಭ. ಜೊತೆಗೆ ಇಡೀ ಜಗತ್ತಿಗೂ ಕೂಡ ನಾವೇನು ನಮ್ಮ ತಂಟೆಗೆ ಬಂದರೆ, ನಮ್ಮ ಭಾರತದ ತಂಟೆಗೆ ಬಂದರೆ ನಿಮ್ಮ ಗತಿ ಏನಾಗುತ್ತೆ ಎನ್ನುವ ಸಂದೇಶವನ್ನು ಇತರ ವೈರಿ ರಾಷ್ಟ್ರಗಳಿಗೂ ಕೂಡ ಒಂದು ಸಂದೇಶವನ್ನು ಪಾಸ್ ಮಾಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತಿನ ಸರ್ವಪಕ್ಷ ಸಭೆಯಲ್ಲಿ ಒಮ್ಮತದ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ. ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಅಧಿಕಾರವನ್ನು ಚಲಾಯಿಸಿ ಎಂಥದ್ದೇ ತೀರ್ಮಾನವನ್ನು ತೆಗೆದುಕೊಂಡರೂ ಕೂಡ ಅದಕ್ಕೆ ನಾವು ಬೆಂಬಲವನ್ನು ನೀಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿ ಹೇಳಿದೆ. ಹೀಗಾಗಿ ಕಾಂಗ್ರೆಸ್, BJP, ಇತರೆ ಸಮಾಜವಾದಿ ಪಕ್ಷನೋ, BSPನೋ ಎಲ್ಲ ಪಕ್ಷಗಳು ಕೂಡ ಈಗ ಒಗ್ಗಟ್ಟಾಗಿ ನಿಂತ್ಕೊಂಡಿದ್ದಾವೆ ಭಾರತದ ಶಕ್ತಿ ಪ್ರದರ್ಶನಕ್ಕಾಗಿ. ಈಗ ಇಡೀ ಭಾರತೀಯರಿಗೆ ಬೇಕಾಗಿರೋದು ಪ್ರತೀಕಾರ. ಪ್ರತಿಯೊಬ್ಬ ಭಾರತೀಯನು ಕೇಳ್ತಾ ಇದ್ದಾನೆ, ಪ್ರತೀಕಾರ ಯಾವಾಗ, ಪ್ರತೀಕಾರ ಯಾವ ಹಂತದಲ್ಲಿರುತ್ತೆ ಅಂತ. ಭಾರತದ ಸರ್ಕಾರ ಈಗ ಪ್ರತೀಕಾರ ಹಂತದಲ್ಲಿ ಯಾವ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ, ವೈರಿ ಪಡೆಯನ್ನು ಹೆಂಗೆ ಹಿಮ್ಮೆಟ್ಟಿಸುತ್ತೆ, ಹೆಂಗೆ ಒಡೆದುರುಳಿಸುತ್ತೆ, ಅದನ್ನು ನೋಡಲಿಕ್ಕೆ ಪ್ರತಿಯೊಬ್ಬ ಭಾರತೀಯನು ಕೂಡ ಕಾತರದಿಂದ ಕಾಯ್ತಾ ಇದ್ದಾನೆ.